ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಜನವರಿ 9ರಂದು ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ವಿಜಯಪುರ ನಗರದ ದರ್ಬಾರ್ ಸ್ಕೂಲ್ ಮೈದಾನದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಸಹಜವಾಗಿ ಇದು ಸರ್ಕಾರಿ ಕಾರ್ಯಕ್ರಮ ಆಗಿತ್ತು. ಯಾಕಂದರೆ ವೆಲ್ಲಾಡ್ರಾಮ್ ಸೇರಿದಂತೆ ಸರ್ಕಾರಿ ಕಟ್ಟಡಗಳ ಶಂಕುಸ್ಥಾಪನೆ ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾಗಿ ಸರ್ಕಾರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಿತ್ತೂರು ರಾಣಿ ಚೆನ್ನಮ್ಮ ಕೇಂದ್ರ ಬಸ್ ನಿಲ್ದಾಣ ಅಂತ ನಾಮಕರಣ ಸಹಿತ ಹಮ್ಮಿಕೊಳ್ಳಲಾಗಿತ್ತು. ಈ ವಿಚಾರ ಕಾರ್ಯಕ್ರಮ ಮುಗಿದ ಬಳಿಕ, ಅಂದರೆ 9ನೇ ತಾರೀಕು ಕಾರ್ಯಕ್ರಮ ಮುಗಿದ ಬಳಿಕ ನಗರದಲ್ಲಿ ಮತ್ತು ಜಿಲ್ಲೆಯ ರಾಜಕೀಯದಲ್ಲಿ ಒಂದು ರೀತಿ ಸಂಚಲನಕ್ಕೆ ಕಾರಣ ಆಗಿತ್ತು. ಯಾಕಂದರೆ ಇಡೀ ಕಾರ್ಯಕ್ರಮ ಸರ್ಕಾರದಾಗಿದ್ದರೂ ಸಹಿತ ಇಡೀ ಕಾರ್ಯಕ್ರಮದಲ್ಲಿ ಹೈಲೈಟ್ ಆಗಿದ್ದು ಯತ್ನಾಳ್ ಅವರು ಹೈಲೈಟ್ ಆಗಿದ್ದರು. ಹಾಗಾಗಿ ಒಂದು ರೀತಿಯಿಂದ ಅಸಮಾಧಾನ ಇತ್ತು. ಯಾರು ಯತ್ನಾಳ್ ಅವರ ವಿರುದ್ಧ ಸೋತಿದ್ದಾರೆ ಅವರಾಗಿರ್ಬೋದು, ಮತ್ತು ಕಾಂಗ್ರೆಸ್ ಜಿಲ್ಲಾ ಕಾರ್ಯಕರ್ತರ ಮಧ್ಯೆ ಅಸಮಾಧಾನ ಇತ್ತು. ಜೊತೆಗೆ ರಾಜ್ಯ ನಾಯಕರಿಗೂ ಒಂದು ರೀತಿ ಅಸಮಾಧಾನ ಇತ್ತು. ಅಂದರೆ ಸರಿಯಾಗಿ ಆರ್ಗನೈಸ್ ಮಾಡಿಲ್ವಾ ಹೇಗೆ, ಅಥವಾ ನಾವೆಲ್ಲ ಇದ್ದರು, ಅಂದರೆ CM DCM ಇದ್ದಾಗಲೂ ಸಹಿತ ಯತ್ನಾಳ್ ಅವರನ್ನು ಹೊಗಳಿದ್ದು ಒಂದು ರೀತಿ ಮುಜುಗರ ಆಗುವಂಥ ಸನ್ನಿವೇಶ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವತ್ತೇ ಯತ್ನಾಳ್ ಅವರು ಪ್ರತಿಕ್ರಿಯೆ ನೀಡಿದರು. ಕಾರ್ಯಕರ್ತರು ಅಥವಾ ಅಭಿಮಾನಿಗಳು ಈ ರೀತಿ ಘೋಷಣೆ ಹೋಗೋದ್ರಿಂದ ನಾನೇನು ಮಾಡೋಕ್ಕಾಗಲ್ಲ, ನನ್ನ ಅಭಿಮಾನಿಗಳಿಗೆ ಧನ್ಯವಾದ ಸಲ್ಲಿಸ್ತೇನೆ ಅಂತ ಅಷ್ಟೇ ಹೇಳಿದರು. ಹಾಗಾಗಿ ಜೊತೆಗೆ ಅವರು ಈ ವಿಚಾರವನ್ನು ಜಾಸ್ತಿ ಮುನ್ನೆಲೆಗೆ ತೊಗೊಂಬಂದಿರಲ್ಲ. ಅಂದರೆ ಯಾವ ಕಾರಣಕ್ಕೆ ಇಷ್ಟೆಲ್ಲ ಹೈಪ್ ಕ್ರಿಯೇಟ್ ಆದರೂ ಸಹಿತ, ಸರ್ಕಾರದ ಕಾರ್ಯಕ್ರಮ ಆದರೂ ಸಹಿತ ಇದರಿಂದ ಏನೂ ಸಮಸ್ಯೆ ಇಲ್ಲ ಅನ್ನೋ ರೀತಿ ಅವರು ಅದನ್ನು ಮೇಂಟೈನ್ ಮಾಡಿದರು. ಅದಾದ ಬಳಿಕ ಈಗ MP ಪಾಟೀಲ್ ಅವರು ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಗರ ಶಾಸಕರು ಕ್ಷೇತ್ರದ ಶಾಸಕರಾಗಿರೋ ಕಾರಣ, ಅಂದರೆ ಅವತ್ತು ಕಾರ್ಯಕ್ರಮ ನಡೆದಿದ್ದು ವಿಜಯಪುರ ನಗರ ಕ್ಷೇತ್ರದಲ್ಲಾಗಿತ್ತು. ಹಾಗಾಗಿ ಸ್ಥಳೀಯ ಶಾಸಕರು ಅನ್ನೋ ಕಾರಣಕ್ಕೆ ಸಹಜವಾಗಿ ಮುಖ್ಯಮಂತ್ರಿಗಳು ಒಂದು ರೀತಿ ಅವ್ರಿಗೆ ಅವರ ಫೇವರ್ ಆಗಿ ಅನ್ನೋಕ್ಕಿಂತಲೂ ಅವರ ಬೇಡಿಕೆಗಳಿಗೆ ಸ್ಪಂದಿಸೋದೊಂದು ವಾಡಿಕೆ ಇರುತ್ತೆ. ಅದೇ ರೀತಿ ಅವರ ಕ್ಷೇತ್ರಕ್ಕೆ ಬಂದಾಗ ಮುಖ್ಯಮಂತ್ರಿಗಳು ಸ್ಪಂದಿಸಿದ್ದಾರೆ. ಮತ್ತು ಸಹಜವಾಗಿ ಅಲ್ಲಿ ಕಾರ್ಯಕರ್ತರು ಹೆಚ್ಚಿರೋ ಕಾರಣದಿಂದಾಗಿ ಅವ್ರ ಬಗ್ಗೆ ಹೊಗಳಿರ್ತಾರೆ ಅಷ್ಟೇ ಬಿಟ್ಟರೆ ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಇಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ಯತ್ನಾಳ್ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದಿಲ್ಲ ಅಂತೇಳಿ, ಅಂದರೆ ಮುಂದೆ ಏನಾದರೂ ಯತ್ನಾಳ್ ಅವರು ನಾನು ನಿಮ್ಮ ಪಕ್ಷಕ್ಕೆ ಹೋಗ್ತೀನಿ ಅಂತ ಎಲ್ಲಾದರೂ ಅಂದಿದ್ದಿನ ಅಂತೇಳಿ ಕೇಳಿದ್ರು ಅನ್ನೋದಕ್ಕಿಂತ ಮುಂಚೆನೇ ಈ ವಿಚಾರವನ್ನು MP ಪಾಟೀಲ್ ಅವರು ಪ್ರಸ್ತಾಪ ಮಾಡೋದ್ರ ಮೂಲಕ ಮೊನ್ನೆಯ ಅಸಮಾಧಾನಕ್ಕೆ ಒಂದು ರೀತಿಯಿಂದ ತೇಪೆ ಹಚ್ಚೋ ಕೆಲಸವನ್ನು ಮಾಡಿರುವಂಥದ್ದು. ಅವತ್ತು ಕಾರ್ಯಕ್ರಮ ಆದ ಬಳಿಕ ಜಿಲ್ಲೆಯಲ್ಲಿ ಒಂದು ರೀತಿ ಅಸಮಾಧಾನ ಇತ್ತು. ಏನಂದರೆ ಯತ್ನಾಳ್ ಅವರು ಮತ್ತು CM ಅವರು ಹೊಂದಾಣಿಕೆಯಲ್ಲಿದ್ದಾರೆ, ಅದಕ್ಕೆ ಅವರು ಫೇವರ್ ಆಗಿದ್ದಾರೆ ಅಂಥೇಳಿ ಸ್ವತಃ ಕಾರ್ಯಕರ್ತರು ಆರೋಪ ಮಾಡುವಂತಹ ಮಟ್ಟಕ್ಕೆ ಅಸಮಾಧಾನ ಜಿಲ್ಲೆಯಲ್ಲಿ ಉಂಟಾಗಿತ್ತು. ಅದರಲ್ಲೂ ಯತ್ನಾಳ್ ಅವರ ವಿರುದ್ಧ ಸೋತ ಕ್ಯಾಂಡಿಡೇಟ್ಗಳು ಮತ್ತು ಅವರ ಬೆಂಬಲಿಗರು ಸಹಿತ ಒಂದು ರೀತಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಯಾಕಂದರೆ CM ಅವರು ಬಂದು ಸ್ಥಳೀಯ ಶಾಸಕರು ಅನ್ನೋ ಕಾರಣಕ್ಕೆ ಯತ್ನಾಳ್ ಅವ್ರನ್ನ ಆ ರೀತಿ ಹೊಗಳಬಾರ್ದಿತ್ತು ಅಂತ ಒಂದು ಅಸಮಾಧಾನ ಇತ್ತು. ಜೊತೆಗೆ ಅಲ್ಲಿ CM ಅವರು DCM ಅವರು ಇದ್ದ ಕಾರಣಕ್ಕಾಗಿ DCM ಅವರು ಕಾಂಗ್ರೆಸ್ ಪಕ್ಷದ ರಾಜ್ಯ ಅಧ್ಯಕ್ಷರು ಆಗಿದ್ದ ಕಾರಣದಿಂದಾಗಿ ಪಕ್ಷದ ಪದಾಧಿಕಾರಿಗಳು ಸಹಿತ ಬಹುತೇಕ ಜನ ಇದ್ದರು. ಆದರೆ ಅವರೆಲ್ಲರ ಮುಂದೆನೂ ಯತ್ನಾಳ್ ಅವರನ್ನೇ ಹೊಗಳೋದು ಮತ್ತು CM ಅವರು ಅವರ ಫೇವರ್ ಆಗಿ ಮಾತಾಡಿದ್ರು ಅನ್ನೋ ರೀತಿಯಲ್ಲಿ ಭಾವನೆ ಉಂಟಾಗೋಕ್ಕೆ ಈ ಒಂದು ಘಟನೆಗಳು ಕಾರಣ ಆಗಿದ್ದು. ಹಾಗಾಗಿ ಒಂದು ರೀತಿಯ ಅಸಮಾಧಾನ ಅವತ್ತಿನಿಂದ ಇವತ್ತು ಜಿಲ್ಲೆಯಲ್ಲಿ ಉಂಟಾಗಿತ್ತು. ಅದ್ರ ಬಗ್ಗೆ MP ಪಾಟೀಲ್ ಅವರು ಸ್ಪಷ್ಟನೆ ಕೊಟ್ಟಿದ್ದಿಲ್ಲ. ಆದರೆ ಇವತ್ತು ಸ್ಪಷ್ಟನೆಯನ್ನು ಕೊಟ್ಟು ಇದು ಸ್ಥಳೀಯ ಶಾಸಕರು ಅನ್ನೋ ಕಾರಣಕ್ಕೆ ಅವ್ರಿಗೆ ಒಂದು ಅವರ ಬೇಡಿಕೆಯನ್ನು ಆಲಿಸೋ ರೀತಿ, ಅದಕ್ಕೆ ಸ್ಪಂದಿಸೋ ರೀತಿ ಇರುತ್ತೆ ಬಿಟ್ಟರೆ ಇಲ್ಲಿ ಯಾವುದೇ ರೀತಿಯ ರಾಜಕೀಯ ಅಥವಾ ವೈಯಕ್ತಿಕ ಏನು ಇರೋದಿಲ್ಲ ಅಂತೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಮೂಲಕ ಏನು ಕಾರ್ಯಕ್ರಮದಲ್ಲಿ ಅಸಮಾಧಾನ ಒಂದು ಉಂಟಾಗಿತ್ತು, ನಮ್ಮ ನಾಯಕರು ಅವ್ರ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೋತಾರೆ ಅಂಥೇಳಿ ಒಂದು ಅವರ ಮಧ್ಯೆ ಏನು ಅಸಮಾಧಾನ ಉಂಟಾಗಿತ್ತು, ಅದಕ್ಕೆ ಅವರು ಸ್ಪಷ್ಟನೆಯನ್ನು ಕೊಡೋ ಮೂಲಕ ಈ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮನೇ ಇದೆ, ಇದರಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ. ಜೊತೆಗೆ ಯತ್ನಾಳ್ ಅವರು ಹೈಲೈಟ್ ಆಗಬೇಕು ಅಂತಲ್ಲ, ಇದು ಸರ್ಕಾರ ಕಾರ್ಯಕ್ರಮ ಇತ್ತು. ಹಾಗಾಗಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಏನೇನು ಪ್ರೋಟೋಕಾಲನ್ನು ಫಾಲೋ ಮಾಡಬೇಕು ಅದೇ ರೀತಿಯಾಗಿದೆ. ಅದನ್ನು ಬಿಟ್ಟರೆ ಯಾವುದೇ ರೀತಿ ರಾಜಕೀಯ ಅಥವಾ ವೈಯಕ್ತಿಕ ಬೇರೆ ಬೇರೆ ಯಾವುದೇ ಕಾರಣಗಳು ಇಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಮತ್ತು ಕಾರ್ಯಕರ್ತರಿಗೆ ಉಂಟಾಗುವಂಥ ಗೊಂದಲ ಸಹಿತ MP ಪಾಟೀಲ್ ಅವರು ಒತ್ತರ ಹೇಳಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.